ಓಕೆ, ಇವಾಗ 10 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಇದೆ, ಅಪ್ಲಿಕೇಶನ್ ಫಾರ್ ಎ ಜಾಬ್ ಆ್ಯಂಡ್ ಸಿ ವಿ. ಈ ಒಂದು ಇಂಪಾರ್ಟೆಂಟ್ ಗ್ರಾಮರ್ನ ಇವಾಗ ಡಿಸ್ಕಸ್ ಮಾಡೋಣ. ಇಲ್ಲಿ ನೋಡಿ, ಕ್ವಶನ್ ಈ ರೀತಿ ಕೊಟ್ಟಿರ್ತಾರೆ. ಕ್ವಶನ್ ಯಾವ ರೀತಿ ಬೇಕಾದ್ರೂ ಕೊಡ್ಬೋದು, ಚೇಂಜಸ್ ಮಾಡ್ಬೋದು, ಬಟ್ ನಾನು ಸ್ಯಾಂಪಲ್ಗೆ ತೋರಿಸ್ತಾರೆ ಅಷ್ಟೇ. ಈ ರೀತಿ ಕೊಟ್ಟಿರ್ತಾರೆ. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ವಿತ್ ಸಿ ವಿ ಫಾರ್ ದ ಪೋಸ್ಟ್ ಆಫ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಫಾರ್ ಸ್ಮಾರ್ಟ್ ಕಿಚನ್ ಇಕ್ವಿಪ್ಮೆಂಟ್ ಲಿಮಿಟೆಡ್, ಸೆಕ್ಟರ್ ಇಂಡಸ್ಟ್ರಿಯಲ್ ಏರಿಯಾ, ಕುವೆಂಪು ನಗರ್. ಹಾಗೆ ಇಲ್ಲಿ ದಾವಣಗೆರೆ, ಯು ಆರ್ ಮಿಸ್ಟರ್ ಸುಬ್ರಹ್ಮಣ್ಯ, ಹೌಸ್ ನಂಬರ್ 215, ಲಕ್ಷ್ಮೀ ಎನ್ಕ್ಲೇವ್, ಎಚ್ ಆರ್ ಕಾಲೋನಿ, ಜೆ ಪಿ ನಗರ್. ಇದಿಷ್ಟು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಇವಾಗ ನೀವು ನಾರ್ಮಲಾಗಿ ಈ ಒಂದು ಇದನ್ನೆಲ್ಲ ಸ್ಟಾರ್ಟ್ ಮಾಡುವಾಗ, ಈ ಒಂದು ಲೆಟರ್ ಸ್ಟಾರ್ಟ್ ಮಾಡುವಾಗ ನೀವು ಈ ರೀತಿ ಬರೀಬಾರ್ದು. ನೋಡಿ, ಫ್ರಮ್ ಈ ಒಂದು ಇದನ್ನು ಬರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟು 2 ಅಂತ ಬರೀತೀರ ನೋಡಿ, ಅದೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಜಸ್ಟ್ ನೀವು ಆನ್ಸರ್ ಸ್ಟಾರ್ಟ್ ಮಾಡ್ತಾ ಹೋಗಿ. ಹೀಗೆ ಸ್ಟಾರ್ಟ್ ಮಾಡ್ತಾ ಹೋಗಿ. ಸುಬ್ರಹ್ಮಣ್ಯ, ಯಾರು ಲೆಟ್ರ್ ಬರೀತಿರೋದು? ಸುಬ್ರಹ್ಮಣ್ಯ. ಅವನ ಅಡ್ರೆಸ್ ಏನು? ಹೌಸ್ ನಂಬರ್ 215, ಲಕ್ಷ್ಮೀ ಎನ್ಕ್ಲೇವು, ಎಚ್ ಆರ್ ಕಾಲೋನಿ, ದಾವಣಗೆರೆ. ಇಲ್ಲೂ ಕೊಟ್ಟಿದ್ದಾರೆ ಕುವೆಂಪು ನಗರ, ದಾವಣೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಅವನ ಅಡ್ರೆಸ್ಸು ದಾವಣಗೆರೆ, ಸುಬ್ರಹ್ಮಣ್ಯ, ಹೌಸ್ ನಂಬರ್ 215, ಲಕ್ಷ್ಮೀ ಎನ್ಕ್ಲೇವ್, ಹಾಗೆ ಜೆ ಪಿ ನಗರ್, ಎಚ್ ಆರ್ ಕಾಲೋನಿ, ಜೆ ಪಿ ನಗರ್. ಇದಿಷ್ಟು ಅವನ ಅಡ್ರೆಸ್ ಆಗಿರುತ್ತೆ. ಅದಾದ ನಂತರ ನೀವು ಅಡ್ರೆಸ್ ಹುಡುಕಬೇಕು ಅಲ್ಲಿರುವಂಥ ಒಂದು ಮನುಷ್ಯಂದು. ಆ ಒಂದು ಮನುಷ್ಯಂದು ಅಡ್ರೆಸ್ ಹುಡುಕಿದ್ರೆ ನೀವು ಆರಾಮ್ಸೆ ಬರಿಬೋದು ಅಲ್ಲಿ. ಓಕೆ, ನೆಕ್ಸ್ಟ್ ಇನ್ನೇನು ಹೇಳಿದಾರೆ ಅಂದರೆ ಜಿಮೇಲ್ ಕೊಡಬೇಕು. ನೀವು ಸಿಂಪಲ್ ಈ ಥರನೇ ಜಿಮೇಲ್ ಹಾಕಿ, abc@gmail.com ಅಂತ ಹಾಕಿ. ಅದಾದ ನಂತರ ಫೋನ್ ನಂಬರ್ ಮೆನ್ಷನ್ ಮಾಡಿ, ಈ ಒಂದು ರೀತಿಯ ಫೋನ್ ನಂಬರ್ ಮೆನ್ಷನ್ ಮಾಡಿ ನೀವು. ಅದಾದ ನಂತರ ಅಲ್ಲಿ ನೀವು ಎಕ್ಸಾಮಲ್ಲಿ ಕೂತ್ಕೊಂಡಾಗ ಯಾವ ಡೇಟ್ ಇರುತ್ತೋ ಅದನ್ನ ಡೇಟ್ ಮೆನ್ಷನ್ ಮಾಡಿ. ಡೇಟ್ ಮೆನ್ಷನ್ ಮಾಡುವಾಗ ನೆನಪಿರಲಿ, ಇಲ್ಲಿ ಈ ಥರ ಬರೀಬೇಡಿ. 6/1/2026 ಅಂತ. ಯಾಕಂದರೆ ನಮ್ಗೆ ಅವಾಗ ಇಂಗ್ಲೀಷ್ ಎಕ್ಸಾಮ್ ಇದೆಯಾ ನೋಡಿ, ಅದಕ್ಕೋಸ್ಕರ. ಈ 1 ಅಂತ ಇದೆಯಲ್ಲ, ಈ 1ನ ಇಲ್ಲಿರೋದನ್ನ ಜನವರಿ ಮಾಡಬೇಕು ನೀವು. ಜನವರಿ ಅಂತ ವರ್ಡ್ಸಲ್ಲಿ ಬರೀಬೇಕು. ಓಕೆ, ನಾನು ನೋಡಿ ಈ ಥರ ಬರೆದಿದ್ದೀನಿ. 6 ನವೆಂಬರ್ 2025 ಅಂತ ಬರೆದಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ನೆಕ್ಸ್ಟ್ ನೀವು ಎಕ್ಸಾಮಲ್ಲಿ ಇದ್ದಾಗ 6 ಜನವರಿ 2026 ಅಂತ ಮೆನ್ಷನ್ ಮಾಡಬೇಕು ನೀವು. ಓಕೆ, ಒಂದು ಗ್ಯಾಪ್ ಕೊಟ್ಟು ಬರೀರಿ. ಈ ಒಂದು ಅಡ್ರೆಸ್ ಆದ ನಂತರ ಈ ಒಂದು ಡೇಟಿಗೆ ಸ್ವಲ್ಪ ಗ್ಯಾಪ್ ಬೇಕಾಗಿರುತ್ತೆ. ಹಾಗೆ ಮ್ಯಾನೇಜರ್ ಅಂತ ಇದೆಯಾ ನೋಡಿ, ಈ ಮ್ಯಾನೇಜರ್ ನೆಕ್ಸ್ಟ್ ಬರೀತಾ ಹೋಗುವಾಗ ಅಲ್ಲಿ ಅವ್ರ ಮ್ಯಾನೇಜರ್ದು ಅಡ್ರೆಸ್ ಯಾವ ರೀತಿ ಇದೆ ನೀವು ನೋಡ್ತಾ ಇರಬೇಕಾಗಿರುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ರೈಟ್ ಅಪ್ಲಿಕೇಶನ್ ಫಾರ್ ದ ಸಿ ವಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಈ ಮಾರ್ಕೆಟಿವ್ ಎಕ್ಸಿಕ್ಯೂಟಿವ್ ಅನ್ನೋದು ಒಂದು ರೋಲು, ಒಂದು ಕೆಲಸ. ಅದು ನೀವು ನೋಡ್ಕೋಬೇಕಾಗಿರುತ್ತೆ. ಮೊದಲು ಕರೆಕ್ಟಾಗಿ ಕನ್ಫರ್ಮೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಮಾರ್ಟ್ ಕಿಚನ್ ಎಕ್ವಿಪ್ಮೆಂಟ್ ಲಿಮಿಟೆಡ್, ಥರ್ಡ್ ಸೆಕ್ಟರ್ ಇಂಡಸ್ಟ್ರಿಯಲ್ ಏರಿಯಾ, ಕುವೆಂಪು ನಗರ್. ಇದಿಷ್ಟು ಕೂಡ ಒಂದು ಮ್ಯಾನೇಜರ್ದು ಇನ್ಫಾರ್ಮೇಷನ್ ಆಗಿರುತ್ತೆ ನೋಡಿ. ಇಲ್ಲಿಂದ ಇಲ್ಲಿ ತನಕ ಇಲ್ಲಿಂದ ಕುವೆಂಪು ನಗರ್ ಗಂಟ ಲಿಮಿಟೆಡ್ ಏರಿಯಾ. ಈ ಒಂದು ಮ್ಯಾನೇಜರ್ದು ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಇದನ್ನು ನೀವು ಮೆನ್ಷನ್ ಮಾಡಬೇಕು ಕೆಳಗಡೆ. ಸ್ಮಾರ್ಟ್ ಕಿಚನ್ ಯಾವ ಒಂದು ಕಂಪ್ನಿಯ ಒಂದು ಈ ಒಂದು ಅಡ್ವರ್ಟೈಸ್ಮೆಂಟು, ಹಾಗೆ ಯಾವೊಂದು ಸೆಕ್ಟರ್ ಅಂದರೆ ಯಾವ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಹಾಗೆ ದಾವಣಗೆರೆ, ಕುವೆಂಪು ನಗರ, ಅದನ್ನು ಮೆನ್ಷನ್ ಮಾಡಬೇಕಾಗಿರುತ್ತೆ. ಡೇಟ್ ಮೆನ್ಷನ್ ಮಾಡಿದ್ದೀರಾ, ಫ್ರಮ್ ಅಡ್ರೆಸ್ ಮೆನ್ಷನ್ ಮಾಡಿದ್ದೀರಾ. ಇಲ್ಲಿ 2 ಅಂತ ಹಾಕ್ಬೇಡಿ, ನಾನು ಆವಾಗಲೇ ಹೇಳಿದ್ದೀನಿ. ಫ್ರಮ್ ಟು ಆ ಥರ ಎಲ್ಲ ಬರೆಯೋಕೆ ಹೋಗ್ಬೇಡಿ. ಇಲ್ಲಿ ಫ್ರಮ್ ಅಂತ ಬರೆಯೋಕೆ ಹೋಗ್ಬೇಡಿ, ಡೈರೆಕ್ಟ್ ಆನ್ಸರ್ ಸ್ಟಾರ್ಟ್ ಮಾಡಿ. ಇಲ್ಲಿ 2 ಅಂತ ಬರೆಯೋಕೆ ಹೋಗ್ಬೇಡಿ, ಡೈರೆಕ್ಟ್ ಆನ್ಸರ್ ಸ್ಟಾರ್ಟ್ ಮಾಡಿ ಈ ಒಂದು ರೀತಿಯಾಗಿ. ನೆಕ್ಸ್ಟ್ ಸರ್ ಅಂತ ಬರುತ್ತೆ. ಸರ್ ಅಂತ ಸಿಂಪಲಾಗಿ ಈ ಥರ ಒಂದು ಗೆರೆ ಬಿಟ್ಟು ಬರೀರಿ. ಅದಾದ ನಂತರ ಸಬ್ಜೆಕ್ಟ್ ಕೂಡ ಗೆರೆ ಬಿಟ್ಟು ಬರೀರಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಇಷ್ಟು ನೀವು ನಾರ್ಮಲಾಗಿ ಪ್ರತಿಯೊಂದು ಸಿ ವಿ ಆ್ಯಂಡ್ ಅಪ್ಲಿಕೇಶನ್ಗೂ ಇಷ್ಟೇ ಬರೀತೀರ ನೀವು ನೋಡಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಇಲ್ಲಿಂದ ಇಲ್ಲಿ ಗಂಟನೂ ಕೂಡ ನೀವು ಸಿಂಪಲಾಗಿ ನಾರ್ಮಲ್ ಎಲ್ಲಕ್ಕೂ ಸೇಮೇ. ಬಟ್ ಇಲ್ಲಿ ರೋಲ್ ಯಾವ್ದು ಕೇಳಿದ್ದಾರೆ, ಆ ಒಂದು ಕೆಲಸಕ್ಕೆ ಇರೋಂಥ ರೋಲ್ ಯಾವುದಂದರೆ ಇಲ್ಲಿ ಮಾರ್ಕೆಟ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ದಾರೆ.
ಹಾಗೆ ಬೇರೆ ಬೇರೆ ಆದಂತಹ ಒಂದು ಸಿ ವಿಗಳಲ್ಲಿ ಬೇರೆ ಬೇರೆ ಆದಂಥ ಒಂದು ರೋಲ್ಗಳಿರುತ್ತೆ. ಒಬ್ಬರಲ್ಲಿ ಪ್ರೊಫೆಸರ್ ಅಂತ ಇರ್ತದೆ, ಬೇರೆ ಒಂದು ಸಿ ವಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಅಂತ ಇರುತ್ತೆ. ಆವಾಗ ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸೇಲ್ ಮ್ಯಾನೇಜರ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್, ಈ ಒಂದು ರೀತಿಯಾಗಿ ಮೆನ್ಷನ್ ಮಾಡಬೇಕಾಗಿರುತ್ತೆ ನೀವು. ಓಕೆ, ಇದಾದಮೇಲೆ ಸೇಮ್ ಇದನ್ನ ಬೈ ಹಾರ್ಟ್ ಮಾಡಿ. ಅಂದರೆ ಈಗ ಒಂದು ಅಪ್ಲಿಕೇಶನ್ನ ನೀವು ಯಾವುದ್ರಲ್ಲಿ ನೋಡಿದ್ದೀರಾ, ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ 5th November 2025. ಇಲ್ಲಿ ನೀವು ನೋಡ್ಕೋಬೇಕು, ಇಲ್ಲಿ 5th November 2025 ಅಂತ ಮೆನ್ಷನ್ ಆಗಿದೆ ಅಂದರೆ ಇದು ಹಿಂದಿನ ಡೇಟು, ನೆನಪಿರಲಿ. ಹಿಂದಿನ ಡೇಟ್ ನೋಡಿ, ನೀವು 6ನೇ ತಾರೀಕಿಗೆ ನೀವು ಒಂದು ಅಪ್ಲಿಕೇಶನ್ ಆಗ್ತಾಯಿದ್ದೀರಾ ಅಂದರೆ ನೀವು ಹಿಂದಿನ ಡೇಟ್ ಬರೀಬೇಕು. 6ನೇ ತಾರೀಕದು ಹಿಂದಿನ ಡೇಟು 5ನೇ ತಾರೀಕು. ಹಾಗೆ ನೀವು 6/1/2025ಕ್ಕೆ ನಾವು ಇಂಗ್ಲೀಷ್ ಎಕ್ಸಾಮ್ ನಡೆಯುತ್ತೆ 2026ಗೆ, ನೀವು 5/1/2026 ಅಂತ ಮೆನ್ಷನ್ ಮಾಡಿ. ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಡೆಕ್ಕನ್ ಹೆರಾಲ್ಡ್ ಡೇಟೆಡ್ ವಿತ್, ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಮೆನ್ಷನ್ ಮಾಡಬೇಕಂದ್ರೆ 6th 1 2026 5/1/2026 ಅಂತ ಮೆನ್ಷನ್ ಮಾಡಬೇಕಾಗಿರುತ್ತೆ. ಓಕೆ, ಐ ಎಮ್ ಸುಬ್ರಹ್ಮಣ್ಯ, ಇಲ್ಲಿ ಐ ಎಮ್ ಬೇರೆ ಬೇರೆ ಆದಂಥ ವರ್ಡ್ಗಳು ಕೊಡ್ಬೋದು ಇಲ್ಲಿ, ಅಂದರೆ ಬೇರೆ ಬೇರೆ ಹೆಸರು ಕೊಡ್ಬೋದು. ಇಲ್ಲಿ ಲಕ್ಷ್ಮಿ ಕೊಡ್ಬೋದು, ಅಥವಾ ಸರಸ್ವತಿ ಕೊಡ್ಬೋದು, ಅಥವಾ ಬೇರೆ ಆದಂಥ ಒಂದು ರಾಮು ಕೊಡ್ಬೋದು, ಅಥವಾ ರಾಜು ಕೊಡ್ಬೋದು, ಅಥವಾ ಬೇರೆ ಆದಂಥ ಹೆಸರುಗಳು ಕೊಡ್ಬೋದು. ಅದು ಹಿಂಗೆ ಬರಿಬೇಕಾಗಿರುತ್ತೆ. ಐ ಆಮ್ ಸುಬ್ರಹ್ಮಣ್ಯ, ಐ ಆಮ್ ರಾಜು, ಐ ಆಮ್ ಆ ಒಂದು ರೀತಿಯಾಗಿ ಬರಿಬೇಕಾಗಿರುತ್ತೆ. ಐ ಆಮ್ ರಾಜು, ಐ ಆಮ್ ಸುಬ್ರಹ್ಮಣ್ಯ, ಆ ಒಂದು ರೀತಿಯಾಗಿ ಮೆನ್ಷನ್ ಮಾಡಬೇಕು ನೇಮ್ಗಳನ್ನ. ಓಕೆ, ಇದಾದ ನಂತರ ಅಲ್ಲಿ ಏನು ಕೇಳಿದರೆ ಇಲ್ಲಿ ನೋಡ್ತಾ ಇರಬೇಕಾಗುತ್ತೆ ನೀವು ಮಾರ್ಕೆಟ್ ಎಕ್ಸಿಕ್ಯೂಟಿವ್. ಮಾರ್ಕೆಟ್ ಅಂದರೆ ನಿಮ್ಗೆ ನೆನಪಿರಬೇಕು, ಇದು ಕಾಮರ್ಸ್ ಫೀಲ್ಡಲ್ಲಿ ಬರುತ್ತೆ, ಆರ್ಟ್ಸ್ ಫೀಲ್ಡಲ್ಲಿ ಬರಲ್ಲ. ಅದಕ್ಕೋಸ್ಕರ ಅವ್ರು ಏನು ಮೆನ್ಷನ್ ಮಾಡಿದ್ರು ಅಂದರೆ ಇಲ್ಲಿ BCom ಅಂತ ಮೆನ್ಷನ್ ಮಾಡಿದರೆ, ಹೌದಲ್ಲ. ಅಂದರೆ ಈಗ ಎಕ್ಸಾಂಪಲಾಗಿ ಹೇಳೋದು, ಬೇರೆ ಆದಂತಹ ಒಂದು ಪೋಸ್ಟ್ ಏನಾದ್ರು ಈಸಿ ಅಂದರೆ BA ಸ್ಟ್ರೀಮ್ ಸಂಬಂಧಪಟ್ಟಿದಂಥ ಅಂತ ಆದರೆ ಅಲ್ಲಿ BA ಅಂತ ಮೆನ್ಷನ್ ಮಾಡಬೇಕಾಗಿರುತ್ತೆ. ಇಲ್ಲಿ BCom ಅಂತ ಆಗಿರೋದು ಮಾರ್ಕೆಟ್ ಎಕ್ಸಿಕ್ಯೂಟಿವ್ BCom ಫೀಲ್ಡ್ ಬರೋದ್ರಿಂದ ಇಲ್ಲಿ ಮೆನ್ಷನ್ ಮಾಡಿದರೆ BCom ಗ್ರ್ಯಾಜುಯೇಟ್. ಇದನ್ನ ನೀವು ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ನೀವು. ಬೇರೆ ಆದಂತಹ ಒಂದು CVಯಲ್ಲಿ ಬಂದಾಗ ಐ ಆಮ್ ಎ ಸುಬ್ರಹ್ಮಣ್ಯ ಅಥವಾ ಐ ಆಮ್ ಎ ರಾಜು, ಎ BCom ಗ್ರ್ಯಾಜುಯೇಟ್ ಫ್ರಮ್ ಯೂನಿವರ್ಸಿಟಿ ಆಫ್ ಮೈಸೂರು. ಯೂನಿವರ್ಸಿಟಿ ಆಫ್ ಮೈಸೂರು ಅಂತಲೇ ಕೊಡಿ. ಬಟ್ ಇಲ್ಲಿ ನೋಡ್ಕೋಬೇಕು ನೀವು ಯಾವ ಒಂದು ಪೋಸ್ಟಿಗೆ ಯಾವೊಂದು ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ ಅವರು. ಮಾರ್ಕೆಟ್ ಎಕ್ಸಿಕ್ಯೂಟಿವ್ ಅಂದರೆ ಇಲ್ಲಿ ಈ ಒಂದು ರೀತಿ ಕೇಳ್ತಾ ಇದ್ದಾರೆ, ಅದನ್ನು ನೋಡ್ಕೋಬೇಕಾಗಿರುತ್ತೆ. ಆಮೇಲೆ ಐ ಹ್ಯಾವ್ 2 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಫ್ ಎ ಟೆಸ್ಲಾ. ಇದನ್ನು ನೀವು ಮೆನ್ಷನ್ ಮಾಡಿರಬೇಕಾಗಿರುತ್ತೆ. ಆದರೆ ನನಗೆ 2 ವರ್ಷದ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಟೆಸ್ಲಾ ಕಂಪ್ನಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ನಾರ್ಮಲ್ ಎಲ್ಲ ಪ್ರತಿಯೊಂದು CV ಇದು ಸೇಮ್ ಇರುತ್ತೆ. ಐ ವಿಶ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇನ್ ಯುವರ್ ಕಂಪ್ನಿ. ಇದಾದಮೇಲೆ ಇದು ಸೇಮೇ. ಐ ಹ್ಯಾವ್ ಅಟ್ಯಾಚ್ಡ್ ಮೈ CV ಆ್ಯಂಡ್ ಡಾಕ್ಯುಮೆಂಟ್ ವಿತ್ ದಿಸ್ ಲೆಟರ್, ಕೈಂಡ್ಲಿ ಕನ್ಸಿಡರ್ ದ ಸೇಮ್. ಈ ಥರ ಒಂದನ್ನು ನಾರ್ಮಲಾಗಿ ನೀವು ಬೈ ಹಾರ್ಟ್ ಮಾಡಿ ಬರೀಬೇಕು. ಚೇಂಜಸ್ ಮಾಡಬೇಕಾಗಿರೋದು ಇಲ್ಲಿ ನೀವು ಗ್ರ್ಯಾಜುಯೇಟ್ ಅನ್ನೋದನ್ನ ಸ್ವಲ್ಪ ನೋಡಿ ಯೋಚನೆ ಮಾಡಿ ಬರೀಬೇಕು. ಅಲ್ಲಿ ಅವ್ರು ಏನು ಕೇಳಿದ್ದಾರೆ ಅದನ್ನ ಒಂದು ರಿಕ್ವೈರ್ಮೆಂಟ್ ನೋಡಿಕೊಂಡು ಬರೀಬೇಕಾಗಿರುತ್ತೆ ನೀವು. ಅದಾದ ನಂತರ ಒಂದು ನೇಮ್ ನೋಡ್ಕೋಬೇಕು ನೀವು. ಸುಬ್ರಹ್ಮಣ್ಯ ಅಂತಲೇ ಬರೆಯೋದಲ್ಲ, ಅಲ್ಲಿ ಏನು ಕೊಟ್ಟಿರ್ತಾರೆ ನೇಮ್ ಅದನ್ನ ನೋಡ್ಕೊಂಡು ಬರೀಬೇಕಾಗಿರುತ್ತೆ ನಿಮ್ಮ ನೇಮ್ನ. ಅದಾದಮೇಲೆ ಅಲ್ಲಿ ಯಾವ ಒಂದು ರೀತಿಯಾಗಿ ಏನಾದ್ರು ಕೇಳಿದರೆ ನೀವು ಬೇರೆ ಥರ ಯೋಚನೆ ಮಾಡಿ ಬರೀಬೇಕು. ಯಾವ ಕಂಪ್ನಿಯಲ್ಲಿ ನೀವು ಮೆನ್ಷನ್ ಮಾಡ್ಬೋದಂತ ಅದನ್ನು ಕೂಡ ನೀವು ನೋಡ್ಕೊಂಡು ಬರೀಬೋದು. ಅದಾದಮೇಲೆ ಯುವರ್ಸ್ ಫೇತ್ಫುಲ್ಲಿ ನಾರ್ಮಲಿ ಒಂದು ಲೈನ್ ಬಿಟ್ಟು, ಆಮೇಲೆ ಸಿಗ್ನೇಚರ್ ಕೆಳಗಡೆ ನಿಮ್ಮ ಸಿಗ್ನೇಚರ್, ಇಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಿದ್ರೆ ಮುಗಿಯುತ್ತೆ. ಇದಿಷ್ಟು ಕವರ್ ಲೆಟರ್ ಆಗಿತ್ತು. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಯ ತನಕ ಕವರ್ ಲೆಟರ್, ಇದಿಷ್ಟು ಕೂಡ ಕವರ್ ಲೆಟರ್. ಇದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ CV ಅಂತ ಬರುತ್ತೆ. CVಯಲ್ಲಿ ಏನೇನು ಮೆನ್ಷನ್ ಮಾಡ್ತಾ ಹೋಗ್ಬೇಕಂದ್ರೆ ನೇಮ್ ಮೆನ್ಷನ್ ಮಾಡಬೇಕು. ಯಾರು ಅಪ್ಲಿಕೇಶನ್ ಹಾಕಿರೋದು ಅವ್ರದ್ದು, ಯಾರು ಅಪ್ಲಿಕೇಶನ್ ಹಾಕಿದರೆ ಸುಬ್ರಹ್ಮಣ್ಯ ಅಲ್ವಾ. ಹಾಗೆ ನೇಮ್ ಮೆನ್ಷನ್ ಮಾಡಬೇಕು. ಯಾರು ಅಪ್ಲಿಕೇಶನ್ ರಾಜು ಹಾಕಿರ್ಬೋದು, ಬೇರೆಯವರ ಆಗಿರ್ಬೋದು, ಅವ್ರನ್ನ ನೇಮ್ ಮೆನ್ಷನ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಹಾಕಬೇಕು. ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಡಿ, ಸಿಂಪಲಾಗಿ ಯಾವುದೊಂದು ಡೇಟ್ ಆಫ್ ಬರ್ತ್ ಹಾಕಿ ನೋಡ್ಕೊಳ್ಳಿ. ಆ ಒಂದು ಡೇಟ್ ಆಫ್ ಬರ್ತ್ದು ಮಂತ್ದು ಸ್ಪೆಲ್ಲಿಂಗ್ ಸ್ವಲ್ಪ ಕರೆಕ್ಟಾಗಿರಲಿ. ಓಕೆ, ನೆಕ್ಸ್ಟು ಜೆಂಡರ್.
ಅಲ್ಲಿ ಸುಬ್ರಹ್ಮಣ್ಯ ಅಂದರೆ ಮೇಲೇ ಆಗಿರ್ತದೆ, ಲಕ್ಷ್ಮಿ ಅಂತಂದರೆ ಫೀಮೇಲ್ ಆಗಿರ್ತದೆ, ಅದು ನೋಡ್ಕೊಂಡು ಹಾಕಬೇಕಾಗಿರುತ್ತೆ ನೀವು. ಹಾಗೆ ಅಡ್ರೆಸ್ ಅಂತ ಇದೆ, ಅಡ್ರೆಸ್ಸನ್ನು ನೀವು ಅಲ್ಲಿ ಆ ಒಂದು ಮನುಷ್ಯಂದು, ಅದು ಯಾರು ಅಪ್ಲಿಕೇಶನ್ ಹಾಕಿದರೆ ಆ ಒಂದು ಮನುಷ್ಯಂದು ಅಡ್ರೆಸ್ ಬರೀಬೇಕಾಗಿರುತ್ತೆ, ನೀವು ಅದನ್ನು ನೋಡ್ಕೋಬೇಕಾಗಿರುತ್ತೆ. ಅದಾದಮೇಲೆ ಇಮೇಲ್ ಐ ಡಿ, ಯಾರ ಅಪ್ಲಿಕೇಶನ್ ಹಾಕಿದರೆ ಸುಬ್ರಹ್ಮಣ್ಯ ಅಡ್ರೆಸ್ ಬರೆದ್ರೆ ಆಯಿತು. ಹೌಸ್ ನಂಬರ್ 215 ಲಕ್ಷ್ಮಿ ಎನ್ಕ್ಲೇವ್, HR ಕಾಲೋನಿ, JP ನಗರ್, ದಾವಣಗೆರೆ. ಅದಾದ ನಂತರ ಇಮೇಲ್ ಐ ಡಿ ಯಲ್ಲಿ ಏನು ಮೆನ್ಷನ್ ಮಾಡಿದರೆ ಅದೇ ಬರೀಬೇಕಾಗಿರುತ್ತೆ. ಫೋನ್ ನಂಬರ್ ಕೂಡ ಅದೇ ಮೆನ್ಷನ್ ಮಾಡಿದ್ರೆ ಬರೀಬೇಕಾಗಿರುತ್ತೆ. ಆಬ್ಜೆಕ್ಟಿವ್ ಸ್ಟೇಟ್ಮೆಂಟ್ ಅಂದರೆ ಈ ಕೆಲಸ ನನಗೆ ಯಾಕೆ ಬೇಕಾಗಿದೆ ಅಂತ, ಸಿಂಪಲ್, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸೇಮೇ ಬರೀರಿ. ಟು ಪರ್ಸೀವ್ ಎ ಚಾಲೆಂಜಿಂಗ್ ಕೆರಿಯರ್ ಅಂತ ಇದೆ, ಸೇಮ್ ಕಾಪಿ ಮಾಡಿ. ಅದಾದ ನಂತರ ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತ ಬರುತ್ತೆ. ಇದು ಕಂಪಲ್ಸರಿಯಾಗಿ ಎಲ್ಲ ಒಂದು ಜಾಬ್ CV ಅಪ್ಲಿಕೇಶನ್ ಬರೀಬೇಕಾಗಿರುತ್ತೆ. ಇದು ನೋಡ್ಕೊಳ್ಳಿ ನೀವು, ಇದು ಸೇಮ್ ಫಾರ್ಮೇಟ್ ಆಗಿರ್ತದೆ. ಕ್ಲಾಸ್ ಮೆನ್ಷನ್ ಮಾಡಿ, ಬೋರ್ಡ್ ಆಫ್ ಯೂನಿವರ್ಸಿಟಿ ಮೆನ್ಷನ್ ಮಾಡಿ, 10th 12th PUC